ಋಷಿಯಲ್ಲಿ ಬಂದ ಕಾರಣ ಯಾಕೆ ಹೀಗೆ ಆಗುತ್ತಾ ಉಂಟು? ಚೆನ್ನಾಗಿ ನಿದ್ರಿಸ್ತಾ ಇದ್ದ ನನಗೆ ಬೆಳಗಿನ ಜಾವ ಬಿದ್ದಂತಹ ಒಂದು ಕನಸು, ಅದ್ಭುತವಾದಂತಹ ಕನಸಿನಿಂದ ನಾನು ಒಮ್ಮೆಲೆ ಎಚ್ಚರಗೊಳ್ಳುವ ಹಾಗಾಯಿತು. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕತ್ತೆಯ ಮೇಲೆ ಎಣ್ಣೆಯ ಲೇಪನದೊಂದಿಗೆ ನಮ್ಮ ಅಪ್ಪ ಹೋಗುತ್ತಾ ಇದ್ದ ದೃಶ್ಯವನ್ನು ಕಂಡೆ. ನಮ್ಮ ಅಪ್ಪ ದಶರಥ ಮಹಾಪ್ರಭು ಸದೃಢವಾದಂತಹ ದೇಹ ಆರೋಗ್ಯವನ್ನು ಹೊಂದಿದವರು, ಬಹಳ ಹೆಮ್ಮೆಯಿಂದ ನಮ್ಮನ್ನು ಬೆಳೆಸ್ತಾ ಬಂದವರು. ಅತ್ಯಂತ ದುಃಖದಿಂದ ಅಧೋವದನರಾಗಿ ಹೋಗುತ್ತಾ ಇರುವ ಸನ್ನಿವೇಶವನ್ನು ನಾನು ಕನಸಿನಲ್ಲಿ ಕಾಣಬೇಕಾಗಿ ಬಂತು ಅಂತಾದರೆ ಮುಂದುವರಿದು ಹೋಗುತ್ತಾ ಇದ್ದಂತಹ ಅಪ್ಪ ಒಮ್ಮಿಂದೊಮ್ಮೆಗೆ ಪ್ರಪಾತದತ್ತ ಕುಸಿದು ಬಿದ್ದ ಹಾಗೆ ಮತ್ತೆ ಸ್ವಪ್ನದಲ್ಲಿ ಕಂಡು. ಅಯ್ಯೋ ಅಯ್ಯೋ, ಯಾವ ಕಾಲಕ್ಕೂ ಯಾರೂ ಊಹಿಸದೇ ಇದ್ದಂತಹ ದೃಶ್ಯ ಬೆಚ್ಚಿ ಬೀಳುವ ಹಾಗೆ ನನ್ನನ್ನು ಕೊಚ್ಚುವುದಕ್ಕೆ ತೊಡಗಿತಲ್ಲ. ಶಿವನೇ, ಯಾಕೆ ಹೀಗೆ? ಮತ್ತೆ ನಿದ್ರಿಸುವುದಕ್ಕೆ ಪ್ರಯತ್ನಿಸಿದ್ರೆ ನಿದ್ರೆ ನನ್ನ ಸಮೀಪವೂ ಸುಳಿಯದ ಹಾಗಾಯಿತು. ಅಂತೂ ಬೆಳಗಾಗುವುದಕ್ಕಾಗಿಯೇ ನಾನು ಹೊರಳಾಡುವುದಕ್ಕೆ ತೊಡಗಿದೆ. ನಮ್ಮ ಅಪ್ಪನಿಗೆ ಏನಾಗಿದೆಯೋ, ನಮ್ಮ ಅಯೋಧ್ಯೆಗೆ ಯಾವ ದುರಂತ ಕಾದಿದೆಯೋ, ಈ ಹಿನ್ನೆಲೆಯಲ್ಲಿ ನಾನು ಈ ಕನಸನ್ನು ಕಾಣುವ ಹಾಗಾಯಿತೆ. ಈ ಭಯ ನನ್ನನ್ನು ಮತ್ತೆ ಮತ್ತೆ ನಿದ್ದೆ ಮಾಡದ ಹಾಗೆ ತಡೆಯುವುದಕ್ಕೆ ತೊಡಗಿತು. ಶಿವನೇ, ಅರುಣೋದಯ ಕಾಲದಲ್ಲಿ ಎದ್ದು ನಿತ್ಯ ವಿಧಿಗಳನ್ನು ತೀರಿಸಿ ಹೊರಭಾಗಕ್ಕೆ ಬಂದರೆ ಕಂಡ ಕನಸಿಗೆ ಮತ್ತೆ ಪೂರಕವೋ ಎನ್ನುವ ಹಾಗೆ ಓಲೆಯ ದೂತನೊಬ್ಬ ತಂದಂತಹ ಓಲೆ ನನ್ನ ಮುಖಕ್ಕೆ ಹಿಡಿಯಲ್ಪಟ್ಟಿತು. ಓಲೆಯನ್ನು ಕಳುಹಿಸಿದವರು ನಮ್ಮ ಪುರೋಹಿತರು, ಕುಲಪುರೋಹಿತರು. ಅವರ ಮುದ್ರೆಯೊಂದಿಗೆ ಕಳುಹಿಸಲ್ಪಟ್ಟಂತಹ ಓಲೆ ಕೇವಲ 2 ವಾಕ್ಯಗಳಲ್ಲಿ ಓಲೆ ಬರೆದು ಮುಗಿಸಲ್ಪಟ್ಟಿದೆ. ಭರತ ಕುಮಾರ, ಅತ್ಯಂತ ಶೀಘ್ರವಾಗಿ ನೀನು ಅರಮನೆಗೆ ಮತ್ತೆ ಬರಬೇಕು. ಅದಷ್ಟು ಅದರ ಸಾರಾಂಶ. ಬರುವುದಕ್ಕೆ ಪೂರ್ಣ ವ್ಯವಸ್ಥೆಯನ್ನು ಮಾಡಿದವನಿದ್ದೇನೆ. ಅಷ್ಟನ್ನೇ ಹೊಂದಿದಂತಹ ಓಲೆ ನಾನು ಕಾಣುವ ಹಾಗಾಯ್ತಲ್ಲ. ಅಯ್ಯೋ, ಹಿರಿಯರಲ್ಲಿ ವಿಚಾರವನ್ನು ಹೇಳಿದೆ. ತಮ್ಮನಾದಂತಹ ಶತ್ರುಘ್ನನನ್ನು ಸೇರಿಸಿಕೊಂಡೆ. ಮಾಡಲ್ಪಟ್ಟಂತಹ ವ್ಯವಸ್ಥೆಗೆ ಹೋಗೊಟ್ಟು ಮತ್ತೆ ನಾವು ಹೋಗಬೇಕಾದ್ದು ಹೌದು ಎನ್ನುವಂತಹ ತೀರ್ಮಾನಕ್ಕೆ ಬಂದವರು. ಅಯೋಧ್ಯೆಯತ್ತ ಹೊರಟವರಿದ್ದೇವೆ. ಮುಂದುಳಿಯದೆ ಮುನಿ ಬೇಡಲು ಧರೆಗೆ ಹಾಯದು ಮೂರ್ಛಿತನಾಗುತ್ತ ಹಾಯೆಂದು ಮೂರ್ಛಿತನಾಗುತ್ತ ಎತ್ತು ಆಶ್ಚರ್ಯವಾಗಿ ದಾರಿಯ ಮಧ್ಯದಲ್ಲಿ ಕುದುರೆಗಳನ್ನು ಬದಲಾಯಿಸುವುದಕ್ಕೆ, ಕುದುರೆಗಳ ವಾಗೆ ಹಿಡಿಯುವುದಕ್ಕೆ
ಪ್ರತ್ಯೇಕ ವ್ಯವಸ್ಥೆ ನಿರ್ಮಾಣ ಆಗಿದೆ. ಅತ್ಯಂತ ಶೀಘ್ರವಾಗಿ ಪ್ರಯಾಣ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಆಯಾಸಗೊಂಡ ಕುದುರೆಗಳನ್ನು ಅಲ್ಲಿಯೇ ಬಿಟ್ಟು ಬೇರೆ ಕುದುರೆಗಳನ್ನು ಏರುವ ಸಿದ್ಧತೆಗೆ ವ್ಯವಸ್ಥೆ ಮಾಡಿಕೊಂಡವರು. ಬಂದು ಅಯೋಧ್ಯೆಯನ್ನು ತಲುಪುತ್ತಾ ಇದ್ದ ಹಾಗೆ ಛೇ, ಈ ಹಿಂದೆ ನಾವು ಅಯೋಧ್ಯೆಯನ್ನು ಕಂಡು ಅದೆಷ್ಟು ಸಂತಸವನ್ನು ಅನುಭವಿಸುತ್ತಿದ್ದೆವು. ತೀರಾ ವ್ಯತಿರಿಕ್ತವಾದಂತಹ ದೃಶ್ಯ ಇಲ್ಲಿ ಕಾಣುವ ಹಾಗಾಗಿ ನಳಿಸ್ತಾ ಇದ್ದಂತಹ ತಳಿರು ತೋರಣಗಳಿಂದ ಶೃಂಗರಿಸಲ್ಪಡುತ್ತಿದ್ದಂತಹ ಬೀದಿಗಳೆಲ್ಲ ಒಣಗಿದ ಲತೆಗಳಿಂದ ತುಂಬಿದ ಧೂಳುಗಳಿಂದ ಶುಚಿತ್ವಕ್ಕೆ ಸಂಬಂಧಿಸಿದ ವ್ಯವಸ್ಥೆಯೇ ಇಲ್ಲ ಎನ್ನುವ ಹಾಗೆ ಸ್ಮಶಾನ ಸದೃಶವಾಗಿದೆ ಅಲ್ಲ. ಯಾಕೆ ಹೀಗಾಯಿತು? ಬೀದಿಯಲ್ಲಿ ಮುಂದುವರಿದು ಅರಮನೆಯತ್ತ ಬರುತ್ತಿದ್ರೆ ಓ ಬಂದೆಯ ರಾಜಕುಮಾರ ಅಂತ ಸ್ವಾಗತಿಸಬೇಕಾಗಿದ್ದಂತಹ ಅನೇಕ ಮಂದಿ ಅವರ ಮುಖವನ್ನು ನೋಡಬೇಕು ಅನ್ನುವ ನಿರೀಕ್ಷೆಯಲ್ಲಿ ನಾನಿದ್ರೆ ಒಂದೇ ಒಂದು ಮುಖ ನನಗೆ ಕಾಣುವ ಹಾಗಿಲ್ಲ. ಇಲ್ಲಿ ಅಲ್ಲಿಯೋ ಇಲ್ಲಿಯೋ ತಪ್ಪಿ ಕೆಲವರ ಮುಖ ಬಾಗಿಲಿನ ಬದಿಯಲ್ಲಿ ಕಾಣುವುದಕ್ಕೆ ಲಭ್ಯವಾದರೆ ನನ್ನನ್ನು ಕಂಡಾಕ್ಷಣ ಅವರು ಬಾಗಿಲು ಮುಚ್ಚಿ ಒಳಗೆ ಸರಿಯುತ್ತಾ ಇದ್ರು. ಅಯ್ಯೋ, ಯಾಕೆ ಹೀಗೆ? ಜನರಿಂದ ತುಂಬಿ ಸದಾಕಾಲವು ಸುನಾದದ ನಿನಾದದಿಂದ ಬರುವವರನ್ನು ಸ್ವಾಗತಿಸ್ತಾ ಇದ್ದಂತಹ ಬೀದಿಗಳಲ್ಲಿ ಸ್ಮಶಾನ ಮೌನ. ಯಾವುದೇ ಸಂಗೀತದ, ಯಾವುದೇ ಗೀತದ, ಯಾವುದೇ ಧ್ವನಿ ಇಲ್ಲಿ ಕೇಳ್ತಾ ಇಲ್ಲ. ಯಾಕೆ ಹೀಗೆ ನಾನು ಕಾಣುವ ಹಾಗಾಯಿತು? ಏನೇ ಇರಲಿ, ಅರಮನೆಯ ಒಳಗೆ ನನ್ನನ್ನು ಸ್ವಾಗತಿಸಲಿಕ್ಕೆ ವ್ಯವಸ್ಥೆ ಇರಲೇಬೇಕಲ್ಲ ಎನ್ನುವ ದೃಷ್ಟಿಯಲ್ಲಿ ನಿರ್ಧಾರದಲ್ಲಿ ಅರಮನೆಯ ಒಳಗೆ ಅಡಿ ಇಟ್ಟರೆ ನನ್ನನ್ನು ಕಾಣುವುದಕ್ಕೆ ಯಾರೂ ಇಲ್ಲ ಅಂತಾಗಿ ಹೋಯಿತೆ. ಏನು ಮಾಡೋಣ ಅಂತ ಚಿಂತಿಸುವುದಕ್ಕಿಂತಲೂ ಬರಬೇಕು ಮಗನೇ ಅಂತ ಲಿಖಿತದ ಮೂಲಕ ನನಗೆ ಆಜ್ಞೆಯನ್ನು ಕೊಟ್ಟ ಗುರುಗಳು ನನ್ನನ್ನು ಕಾಣದೆ ಹಿಂದುಳಿಯುವುದಕ್ಕುಂಟೆ. ಹಾಗಾಗಿ ಅವರನ್ನು ಹುಡುಕಿಕೊಂಡು ನಾನೇ ಮುಂದುವರಿಯಬೇಕು. ಗುರು ಮಂದಿರದತ್ತ ಬಂದ್ರೆ ಗುರುಗಳಿದ್ದಾರೆ, ಗುರುಗಳಿಗೆ ಎರಗಬೇಕು. ಗುರುಗಳೇ ವಂದಿಸಿಕೊಂಡಿದ್ದೇನೆ. ಗುರು ಬಸಿಷ್ಠರ ಬಳಿಗೆ ಮೊದಲೇ ತೆರಳಬೇಕು ತೆನಿಸಿಗೆ ಬಂದನು. ವಸಿಷ್ಠರ ಬಳಿಗೆ ಮೊದಲೇ ತೆರಳಬೇಕೆಂದೆಣಿಸಿ ಬಂದನು. ಗುರುವಿನಂಗಿಗೆ ಮಣಿಯೊಡಿರೆ ಕನಿಕರ ಧೂಳು ಎತ್ತಿ. ಗುರುವಿನಂಗಿಗೆ ಮಣಿಯುತ್ತಿರೆ ಕನಿಕರ ಧೂಳು ಎತ್ತಿ. ವಸಿಷ್ಠರ ಬಳಿಗೆ ಮೊದಲೇ ತೆರಳಬೇಕೆಂದೆಣಿಸಿ ಬಂದನು.
ಗುರುದೇವ, ಮಗು ಭರತ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿಕೊಂಡು ನಾನು ಬಂದವನಿದ್ದೇನೆ. ಹಾ, ತಮ್ಮನಾದಂತಹ ಶತ್ರುಘ್ನನನ್ನು ಸೇರಿಸಿಕೊಂಡೇ ಈ ಅರಮನೆಯ ಪ್ರವೇಶ ಮಾಡಿದೆ. ಆದಷ್ಟು ಬೇಗ ಬರಬೇಕು ಎನ್ನುವಂತಹ ನಿರೂಪವನ್ನು ಕಳಿಸಿದವನೇ ನಾನಿದ್ದೇನೆ. ಅರಮನೆಯ ಪ್ರವೇಶವನ್ನು ಮಾಡಿದರು. ಹಾ, ನನ್ನನ್ನು ಸ್ವಾಗತಿಸುವವರಿಲ್ಲ, ನನ್ನನ್ನು ಮಾತನಾಡಿಸುವವರಿಲ್ಲ. ಹೆಚ್ಚು ಯಾಕೆ ನನ್ನ ಮುಖವನ್ನು ನೋಡಿದರೆ ಬೇರೆ ಕಡೆಗೆ ಮುಖ ತಿರುಗಿಸುವವರನ್ನೇ ನಾನು ಕಾಣುವ ಹಾಗಾಯಿತು. ಹಾ, ಗುರುಗಳೇ, ಮಗು, ಏನಿದ್ದರೂ ಎಲ್ಲರನ್ನೂ ಉದ್ಧರಿಸುವಂತಹ ಮಹಾನ್ ವ್ಯಕ್ತಿತ್ವ ತಮ್ಮದು. ನಿಮ್ಮ ಬಳಿಗೆ ನಾನು ಬರಬೇಕು ಎನ್ನುವ ತೀರ್ಮಾನಕ್ಕೆ ಒಳಗಾದವನ ಹಾಗೆ ಮತ್ತೆ ಬಂದಿದ್ದೇನೆ. ಹಾ, ನಿಮ್ಮ ಪಾದ ಪದ್ಮಗಳಿಗೆ ಎರಗಿದ್ದೇನೆ. ದೇವಾ, ನನಗೆ ಆಶೀರ್ವದಿಸಬೇಕು. ಈ ದುಸ್ಥಿತಿಯನ್ನು ಕಾಣುವ ಹಾಗಾದ್ದು ಯಾಕೆ ಅಂತ ಹೇಳಬೇಕು ಸ್ವಾಮಿ. ಮಗು, ಭರತ ನೀನತಿ ಧೈರ್ಯದಿಂದಣಿಯಾಗು ಭರತ, ಆಕ್ರಮಿಸಿದೆ ಹರಣಿ ಪಾಲಕ ವೃದ್ಧಾಪ್ಯತೆ ನಮ್ಮ ಅಗಲಿದ ಹರಣಿ ಪಾಲಕ ವೃದ್ಧಾಪ್ಯತೆ ನಮ್ಮ ಅಗಲಿದ ಕರಳನಿ ಯೋಚಿಸು ಪರಿಯಾಗ ಕರಳನಿ ಯೋಚಿಸು ಪರಿಯಾಗ ಭರತ ಭರತ. ಮಗು ಭರತ, ಗುರುಗಳೇ, ನೀನು ನಿನ್ನ ಅನುಜನಾದಂತಹ ಶತ್ರುಘ್ನ ಈರುವರು ಅಜ್ಜನ ಮನೆಗೆ ಹೋದವರು ಕೇಕೆಯ ರಾಜ್ಯಕ್ಕೆ. ವಿದ್ಯಾಭ್ಯಾಸವನ್ನು ಮತ್ತೆ ಪಡೆಯಬೇಕು ಎನ್ನುವ ವಾಂಛೆ. ಹೌದು, ಹೋಗಿ ಬಹಳಷ್ಟು ದಿನಗಳೂ ಸಂದು ಹೋಗಿದೆ. ಹೌದು, ಈ ಕಾಲಕ್ಕೆ ಆದಷ್ಟು ಶೀಘ್ರದಲ್ಲಿ ಅಯೋಧ್ಯೆಗೆ ಮರಳಬೇಕು ಎನ್ನುವಂತಹ ನಿರೂಪವನ್ನು ನಾನು ಕಳುಹಿಸಿದ್ದೇನೆ. ಅದರಂತೆ ನೀವಿಬ್ಬರು ಬಂದವರಿದ್ದೀರಿ. ಸರಿ. ಬಂದವನೇ ಇಲ್ಲಿಯ ಪರಿಸ್ಥಿತಿಯನ್ನು ಕಾಣುತ್ತಾ ಬೇಸರವನ್ನು ಹೊಂದಿದ್ದಿ ಎನ್ನುವುದು ಸ್ಪಷ್ಟವಾಯಿತು. ಊಹೆಗೂ ನಿಲುಕದ ಸ್ಥಿತಿಯನ್ನು ಇಲ್ಲಿ ಕಾಣ್ತಾ ಇದ್ದೇನೆ. ಹೌದು, ಊಹೆಗೂ ನಿಲುಕದಂತಹ ಘಟನಾವಳಿಗಳು ಇಲ್ಲಿ ನಡೆದಂತಹ ಕಾರಣದಿಂದ ನಿನಗಂತಹ ಪರಿಸ್ಥಿತಿಯನ್ನು ನೀನು ಎದುರಿಸಬೇಕಾದಂತಹ ಪ್ರಮೇಯ ಬಂದೊದಗಿದೆ. ಮಗು, ಏನಾಯಿತು ಸ್ವಾಮಿ? ಭರತ, ಸ್ವಲ್ಪ ಧೈರ್ಯವನ್ನು ನೀನು ತಂದುಕೊಳ್ಳಬೇಕು. ವಿಧಿ ಎನ್ನುವುದು ಯಾರ ಬಾಳಿನಲ್ಲಿ ಯಾವ ರೀತಿಯಲ್ಲಾಗಿ ಆಟವಾಡುತ್ತದೆ ಎನ್ನುವುದನ್ನು ಯಾರಿಂದಲೂ ಊಹಿಸುವುದಕ್ಕಾಗುವುದಿಲ್ಲ. ಹೌದು, ಬಂದದ್ದನ್ನು ಅತಿ ಧೈರ್ಯದಿಂದ ನಾವು ಎದುರಿಸಬೇಕಾದದ್ದು ನಮ್ಮ ಜಾಣರ ಲಕ್ಷಣವೂ ಹೌದು. ಸರಿ ಮಗು ಸ್ವಾಮಿ, ನಿನ್ನನ್ನು ಕರೆಸಿದ್ದೇನೆ. ನಿನ್ನನ್ನು ಸ್ವಾಗತಿಸುವುದಕ್ಕೆ ಇಲ್ಲಿ ಯಾರೂ ಇಲ್ಲ ಎನ್ನುವಂತಹ ಕೊರಗನ್ನು ನೀನು ಮುಂದಿಟ್ಟೆ. ಹೌದು, ಆದರೆ ನಡೆದಂತಹ ಯಾವ ವಿದ್ಯಮಾನಗಳಿವೆಯೋ, ಇಲ್ಲಿ ನಡೆದಂತಹ ಘಟನೆಗಳಿವೆಯೋ, ಅದೆಲ್ಲವನ್ನು ನಿನ್ನಲ್ಲಿ ಅರುಹುವಂತಹ ಹೊಣೆಗಾರಿಕೆ ನನ್ನ ಮೇಲಿದೆ. ಏನು ನಡೆಯಿತು ಗುರುಗಳೇ? ನಾನು ಗುರು ಎಂಬುದಾಗಿ ನನ್ನನ್ನು ಸಂಬೋಧಿಸುತ್ತಾ ಇದ್ದಿ. ಹೌದು, ಗುರುವಿನ ಲಕ್ಷಣವೂ ಹೌದು, ಕೆಲಸವೂ ಅದುವೇ ಅಲ್ಲವೇ? ಸತ್ಯ. ಮಗು ಸ್ವಾಮಿ, ಅರಮನೆಗೆ ಬಂದಿದ್ದಿ. ಅರಮನೆಯ ಭಿತ್ತಿಚಿತ್ರಗಳನ್ನು, ಗೋಡೆಯಲ್ಲಿ ಹಾಕಿರುವಂತಹ ಭಿತ್ತಿಚಿತ್ರಗಳನ್ನೊಮ್ಮೆ ನೋಡು ನೀನು. ಈ ಹಿಂದೆ ಆಳಿ ಹೋದಂತಹ ರಘು ಇರಬಹುದು, ದಿಲೀಪನೋ, ಹರಿಶ್ಚಂದ್ರನೋ, ನಳನೋ, ಆ ರಾಜರುಗಳ ಭಿತ್ತಿಚಿತ್ರಗಳೆಲ್ಲವನ್ನು ಗೋಡೆಯಲ್ಲಿ ಹಾಕಲ್ಪಟ್ಟಿವೆ. ಸರಿ. ಆ ಸಾಲಿನಲ್ಲಿ
ನಿನ್ನಯ್ಯನಾದಂತಹ ದಶರಥ ಚಕ್ರವರ್ತಿಯ ಚಿತ್ರವನ್ನು ಹಾಕುವಂತಹ ಸಂದರ್ಭ ಒದಗಿದೆ ಮಗು. ಆ, ಅಂದರೆ ಅಂದರೆ ವೃದ್ಧಾಪ್ಯದಿಂದ ಹೊಂದಿದಂತಹ ನಿನ್ನಪ್ಪ ಆ, ನಮ್ಮನ್ನೆಲ್ಲರನ್ನು ಅಗಲಿ ಹ್ಮ್. ಇಹಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿಕೊಂಡಿದ್ದಾರೆ. ಸ್ವಾಮಿ, ಮಗು, ಈ ವಿಚಾರ ಹೇಳುವಾಗ ನನ್ನನ್ನು ಇನ್ನೊಂದು ಸಂದೇಹ ಕಾಡ್ತದೆ. ಯಾವುದು? ಗುರುಗಳೇ, ಸಾವ ಸಂಕಟದಿ ತಂದೆಯ ಸೇವೆಗೋ ಜಗತ್ತಿಗೆ ನಾವಿದ್ದೆ ಬದಿದು ಭಾವಿಸಿ ಶ್ರೀರಾಮನಿಂದ ಸಂಸ್ಕರಿಸದೆ ಭಾವಿಸಿ ಶ್ರೀರಾಮನಿಂದ ಸಂಸ್ಕರಿಸದೆ ಈವರೆಗೆ ಕಾದಿಗೆ ನೀವು ಈವರೆಗೆ ಕಾದಿಗೆ ಗುರುವರ್ಯ ಗುರುವೇ ಗುರುವರಿಯ, ಮಗು, ಗೋಡೆಯಲ್ಲಿ ರಾರಾಜಿಸ್ತಾ ಇರುವಂತಹ ನಮ್ಮ ಹಿಂದಿನ ತಲೆಮಾರಿನ ರಾಜ ಮಹಾರಾಜರುಗಳ ಭಾವಚಿತ್ರಗಳನ್ನು ನೋಡುವುದಕ್ಕೆ ಹೇಳಿದ್ದೆ. ಹೌದು, ಮುಂದೆ ನಿನ್ನ ಅಪ್ಪನ ಭಾವಚಿತ್ರ ಅಲ್ಲಿ ಬೀಳುವುದಕ್ಕಿದೆ ಅಂತ ಸೂಚಿಸಿದ್ದೆ. ಅಂದ್ರೆ ಅಪ್ಪನಿಗೆ ಸಂಬಂಧಿಸಿದಂತಹ ಯಾವುದೇ ಸಂಸ್ಕಾರ ಕ್ರಿಯೆ ಇನ್ನೂ ನಡೀಲಿಲ್ಲ. ಅದನ್ನು ಮಾಡುವುದಕ್ಕಾಗಿಯೇ ಅದು ಮಾಡಲ್ಪಡದೆ ಇಲ್ಲಿ ಭಾವಚಿತ್ರಕ್ಕೆ ಏರುವುದಕ್ಕೆ ಅವಕಾಶ ಇಲ್ಲ ಅಂತ ಅರ್ಥ ಆಯಿತು. ಹೌದು. ಆ ಕಾರಣದಿಂದ ಸಂದೇಹ. ಹ್ಮ್ ನಾನು ನನ್ನ ಕಿರಿಯ ತಮ್ಮನಾದಂತಹ ಶತ್ರುಘ್ನ, ಹ್ಮ್ ನಾವು ಬಹಳ ದೂರದಲ್ಲಿದ್ದವರು. ಹೌದು. ಹಾಗೆ ಅಂತ ನನ್ನಿಂದಲೇ ತಮ್ಮನಾದ ಲಕ್ಷ್ಮಣ ಹ್ಮ್ ನನ್ನ ಅಣ್ಣನಾದ ರಾಮನೊಂದಿಗೆ ಇಲ್ಲಿಯೇ ಇದ್ದವ. ಹ್ಮ್ ಅಣ್ಣ ರಾಮ ಇರುತ್ತಾ ಹ್ಮ್ ಗತಿಸಿ ಹೋದ ಅಪ್ಪನ ಶವಕ್ಕೆ ಸಂಸ್ಕಾರವೇ ಆಗಲಿಲ್ಲ ಹ್ಮ್ ಎನ್ನುವಂತಹ ಧ್ವನಿ ನಿಮ್ಮ ಮಾತಿನಲ್ಲಿ ಉಂಟು ಅಂತಾದ್ರೆ ಹ್ಮ್ ಯಾಕಾಯಿತು ಸ್ವಾಮಿ ಹೀಗೆ? ಹ್ಮ್ ಹೀಗಾಗುವುದಕ್ಕೆ ಕಾರಣ ಏನು? ನಾವೇ ಬರಬೇಕು ಅಂತ ಅದನ್ನು ತಡೆ ಹಿಡಿಯುವುದಕ್ಕೆ ಹಿನ್ನೆಲೆ ಏನು ಸ್ವಾಮಿ, ಹೇಳ್ತೀರಾ?